ವೆಲ್ಕಮ್ ಟು ಅವರ್ ಪರಿಮಳ ಕನ್ಸಲ್ಟೆನ್ಸಿ ಸರ್ವಿಸ್ ಯೂಟ್ಯೂಬ್ ಚಾನಲ್. ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು ಏನಪ್ಪ ಅಂತಂದರೆ ಸೀನಿಯರ್ ಸಿಟಿಸನ್ ಪೆನ್ಷನರ್ಸ್ಗೆ ಏನು ಬೆನಿಫಿಟ್ಸ್ ಇದೆ, ಮತ್ತು ಟ್ಯಾಕ್ಸ್ ಬೆನಿಫಿಟ್ಸ್ ಬಡ್ಜೆಟ್ 2025 ಟ್ಯಾಕ್ಸ್ ಬೆನಿಫಿಟ್ಸ್ ಏನೇನಿದೆ, ನೆಕ್ಸ್ಟ್ ಫಿನಾನ್ಷಿಯರ್ 2025-26 ಏನೇನು ಬೆನಿಫಿಟ್ಸ್ ಇದೆ, ಮತ್ತು ಸೀನಿಯರ್ ಸಿಟಿಸನ್ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು, ಮತ್ತು ಟ್ಯಾಕ್ಸ್ ಹೇಗೆ ಸೇವ್ ಮಾಡೋದು, ಇನ್ಕಮ್ ಟ್ಯಾಕ್ಸ್ನ ಸೀನಿಯರ್ ಸಿಟಿಸನ್ ಹೇಗೆ ಸೇವ್ ಮಾಡೋದು, ಎಷ್ಟು ಸೇವ್ ಮಾಡೋದು ಬೆನಿಫಿಟ್ಸ್ ಇದೆ ಅಂತ ನಾವು ತಿಳ್ಕೊಳ್ಳೋಣ. ITR ಫೈಲಿಂಗ್ ಯಾವಾಗ, ITR ಫೈಲಿಂಗ್ ಸೀನಿಯರ್ ಸಿಟಿಸನ್ಗೆ ITR ಫೈಲಿಂಗ್ ಯಾವಾಗ ಮಾಡಬಾರ್ದು, ಯಾವಾಗ ನಾಟ್ ರಿಕ್ವೈರ್ಡ್ ಇಲ್ಲ ಅಂತ ನಾವು ತಿಳ್ಕೊಬೋದು. ಸೀನಿಯರ್ ಸಿಟಿಸನ್ಗೆ TDSನ ಯಾವಾಗ ಸೇವ್ ಮಾಡೋದು, ಹೆಂಗೆ ಸೇವ್ ಮಾಡೋದು ಅಂತ ನಾವೀಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇನ್ಕ್ರೀಸ್ಡ್ ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ಲಿಮಿಟ್. ಇನ್ಕಮ್ ಟ್ಯಾಕ್ಸ್ ಇನ್ಕ್ರೀಸ್ ಆಗಿದೆ, ಎಕ್ಸಂಪ್ಷನ್ ಲಿಮಿಟ್ ಏನಾಗಿದೆ ಇನ್ಕಮ್ ಟ್ಯಾಕ್ಸಲ್ಲಿ ಇನ್ಕ್ರೀಸ್ ಆಗಿದೆ. ಅದು ಹೇಗೆ ಏನು ಇನ್ಕ್ರೀಸ್ ಆಗಿದೆ, ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ತಿಳ್ಕೊಳ್ಳೋಣ. ದ ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ಲಿಮಿಟ್ ಹ್ಯಾಸ್ ಬೀನ್ ರೈಸ್ಡ್ ಟು 12 lakh. ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ಲಿಮಿಟ್ ಎಷ್ಟು ರೈಸ್ ಆಗಿದೆ ಅಂದರೆ 12 lakh ರೈಸ್ ಆಗಿದೆ. ಅಂಡರ್ ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ 12 lakh ಇನ್ಕ್ರೀಸ್ ಆಗಿದೆ. ಯಾವಾಗ ಅಂತಂದರೆ 2025-26 ಫಿನಾನ್ಷಿಯಲ್ ಇಯರ್ ಬಂದು, ವಿಚ್ ಅಪ್ಲೈಸ್ ಟು ಆಲ್ ಟ್ಯಾಕ್ಸ್ ಪೇಯರ್ಸ್ ಇನ್ಕ್ಲೂಡಿಂಗ್ ಸೀನಿಯರ್ ಸಿಟಿಸನ್ಸ್. ಸೀನಿಯರ್ ಸಿಟಿಸನ್ಸು ಸೇರಿ ಮತ್ತು ಆಲ್ ಟ್ಯಾಕ್ಸ್ ಪೇಯರ್ಸ್ ಎಲ್ಲ ಸೇರಿ 12 lakh ನಮಗೇನೆ ಎಕ್ಸಂಪ್ಷನ್ ಲಿಮಿಟ್ ಇದೆ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಬಂದು ಪೆನ್ಷನರ್ಸ್ಗೆ 75,000 ಇದೆ. 75,000 ನಾವೀಗ ಪೆನ್ಷನ್ ಇನ್ಕಮ್ ಏನಾದರೂ 12,75,000 ಏನಾದ್ರು ನಮಗೆ ಇನ್ಕಮ್ ಬಂತು ಅಂತಂದ್ರೆ ನಾವು ಅದನ್ನು ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಾಡಿ ನಾವು ಟ್ಯಾಕ್ಸ್ನ ನಾವು ಸೇವ್ ಮಾಡ್ಬೋದು. ನೆಕ್ಸ್ಟ್ ಬಂದು higher TDS thresholds on interest. higher TDS threshold on higher ಏನು TDS ಥ್ರೆಶ್ಹೋಲ್ಡ್ ಇದೆ ಅಂತ ತಿಳ್ಕೊಳ್ಳೋಣ. ದ TDS ಆನ್ ಇಂಟ್ರೆಸ್ಟ್ ಇನ್ಕಮ್ ಫ್ರಮ್ ಫಿಕ್ಸ್ಡ್ ಡೆಪಾಸಿಟ್ ಆಗಿರ್ಬೋದು, ಸೇವಿಂಗ್ಸ್ ಅಕೌಂಟ್ಸ್ ಆಗಿರ್ಬೋದು, ಎಕ್ಸೆಟ್ರಾ. ಸೇವಿಂಗ್ ಅಕೌಂಟ್ಸ್ ಆಗಿರ್ಬೋದು ಮತ್ತು ಫಿಕ್ಸ್ಡ್ ಡೆಪಾಸಿಟ್ ಆಗಿರ್ಬೋದು. ಇಂಟ್ರೆಸ್ಟ್ ಇನ್ಕಮ್ TDS ಇಂಟ್ರೆಸ್ಟ್ ಇನ್ಕಮ್ ಬಂದರೆ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್ ಫ್ರಮ್ 1 lakh ಆ್ಯನ್ಯಲಿ ನಮಗೇನಾಗಿದೆ 1 lakh ಇನ್ಕ್ರೀಸ್ ಆಗಿದೆ. ಅಂದರೆ ಸೀನಿಯರ್ ಸಿಟಿಸನ್ ವಿಲ್ ನಾಟ್ ಹ್ಯಾವ್ ಟು ಪೇ TDS. ನಾವು ಸೀನಿಯರ್ ಸಿಟಿಸನ್ಸು TDSನ ಯಾವುದೇ ಏನು ಪೇ ಮಾಡೋ ಹಾಗಿಲ್ಲ. ಇನ್ವೆಸ್ಟ್ಮೆಂಟ್ ಇನ್ಕಮ್ ಬಂದರೆ ನಾಟ್ ಎಕ್ಸಿಟ್ ಟು 1 lakh ನಾವು ಎಕ್ಸಿಟ್ ಮಾಡೋದಿಲ್ಲ. ನೆಕ್ಸ್ಟ್ ಬಂದು ಇನ್ಕ್ರೀಸ್ TDS ಥ್ರೆಶ್ಹೋಲ್ಡ್ ಆನ್ ರೆಂಟಲ್ ಇನ್ಕಮ್. ರೆಂಟಲ್ ಇನ್ಕಮ್ ಏನಾದ್ರಲ್ಲಿ ನಮಗೇನಾದ್ರು TDS ಇನ್ಕ್ರೀಸ್ ಆದರೆ, ಥ್ರೆಶ್ಹೋಲ್ಡು ಇನ್ಕ್ರೀಸ್ ಆದರೆ ಹೇಗೆ ಸೇವ್ ಮಾಡೋದು ಟ್ಯಾಕ್ಸ್ನ? ದ ಆ್ಯನ್ಯಲ್ TDS ಲಿಮಿಟ್ ಆನ್ ರೆಂಟಲ್ ಇನ್ಕಮ್. TDS ಲಿಮಿಟ್ ಇದೆ ಆ್ಯನ್ಯಲ್ಗೆ, TDS ಲಿಮಿಟ್ ಆನ್ ರೆಂಟಲ್ ಇನ್ಕಮ್ ಇದೆ. ಹ್ಯಾಸ್ ಬೀನ್ ಇನ್ಕ್ರೀಸ್ಡ್ ಫ್ರಮ್ 2.40 lakh to 6 lakh. 2.5 lakh 40 lakh ಇತ್ತು. ಈಗ ನಮಗೆ ಇನ್ನು 6 lakh ನಮಗೆ ಇನ್ಕ್ರೀಸ್ ಆಗಿದೆ. ದಿಸ್ ಚೇಂಜ್ ಬೆನಿಫಿಟ್ ಸೀನಿಯರ್ ಸಿಟಿಸನ್ಗೆ ಬೆನಿಫಿಟ್ಸ್ ಚೇಂಜ್ ಆಗಿದೆ. ರಿಲೇ ಆನ್ ರೆಂಟಲ್ ಇನ್ಕಮ್. ರೆಂಟಲ್ ಇನ್ಕಮ್ ಯಾರು ಮಾಡ್ತಾರೋ ಅವ್ರು ದೇರ್ ಲೈವ್ಲಿಹುಡ್ ನಾವು ಟ್ಯಾಕ್ಸ್ನ ನಾವು ಸೇವ್ ಮಾಡ್ಬೋದು, TDSನ ನಾವು ಸೇವ್ ಮಾಡ್ಬೋದು. ನೆಕ್ಸ್ಟ್ ವಿತ್ಡ್ರಾಸ್ ಫ್ರಮ್ ನ್ಯಾಷನಲ್ ಸೇವಿಂಗ್ಸ್ ಸ್ಕೀಮ್ NSS ಸ್ಕೀಮಿಂದ ನಾವು ವಿತ್ಡ್ರಾಸ್ ಮಾಡಿದ್ರೆ ಟ್ಯಾಕ್ಸ್ ಫ್ರೀ ಇರುತ್ತೆ. ಹೇಗೆ ಅಂತಂದರೆ ಸೀನಿಯರ್ ಸಿಟೀಸ್ ಓಲ್ಡ್ NSS ಅಕೌಂಟ್ಸ್, ನ್ಯಾಷನಲ್ ಸೇವಿಂಗ್ಸ್ ಓಲ್ಡ್ ನ್ಯಾಷನಲ್ ಸೇವಿಂಗ್ಸ್ ಸ್ಕೀಮ್ ಅಕೌಂಟ್ಸ್ ಇದ್ದಿರಬೇಕು. ವಿತ್ಡ್ರಾಸ್ ಫ್ರಮ್ NSS ಅಕೌಂಟ್ಸ್ ಮೇಡ್ ಆನ್ ಆರ್ ಆಫ್ಟರ್ August 2024. ಆಗಸ್ಟ್ 2024 ಆದಮೇಲೆ ಯಾರು ವಿತ್ಡ್ರಾಸ್ ಮಾಡಿರ್ತಾರೋ NSS ಅಕೌಂಟ್ಸಿಂದ ಅವ್ರೂ ಟ್ಯಾಕ್ಸ್ ಫ್ರೀ ಇರುತ್ತೆ. ಆರ್ ನೌ ಟ್ಯಾಕ್ಸ್ ಫ್ರೀ ಪ್ರೊವೈಡಿಂಗ್ ಬೆಟರ್ ಲಿಕ್ವಿಡಿಟಿ ಫಾರ್ ರಿಟೈರ್ಮೆಂಟ್ ಇದ್ದವ್ರಿಗೆ, ರಿಟೈರ್ಮೆಂಟ್ ಆಗಿದ್ದವ್ರಿಗೆ ಸೀನಿಯರ್ ಸಿಟಿಸನ್ಸಲ್ಲಿ ಅವ್ರಿಗೆ ಮಾತ್ರ ಪ್ರೊವೈಡಿಂಗ್ ಬೆಟರ್ಗೆ ನಾವು ಟ್ಯಾಕ್ಸ್ ಫ್ರೀನ ಲಿಕ್ವಿಡಿಟಿನ ಪ್ರೊವೈಡ್ ಮಾಡ್ತಾರೆ. ಲೀಗಲ್
heirs will legal heir will also receive these benefits in case of the depositor's death. ಡೆಪಾಸಿಟರ್ಸ್ ಏನಾರು ಡೆತ್ ಆಗ್ಬಿಟ್ರೆ ಲೀಗಲ್ ಆಗಿನೇ ನಾವು ಆ ಬೆನಿಫಿಟ್ನ ನಾವು ರಿಸೀವ್ ಮಾಡ್ಬೋದು. ಒಂದು ಸಿಂಪ್ಲಿಫಿಕೇಷನ್ ಆಫ್ ಟಿ ಡಿ ಎಸ್ ಆರ್ ಟಿ ಸಿ ಎಸ್ ಕಂಪ್ಲೇನ್ಸ್. ಏನು ಸಿಂಪ್ಲಿಫಿಕೇಷನ್ ಇದೆ ಟಿ ಡಿ ಎಸ್ ಮತ್ತು ಟಿ ಸಿ ಎಸ್ ಅಲ್ಲಿ ಅಂತಂದರೆ, ದ ಪ್ರಾಜೆಕ್ಟ್ ರಿಪ್ಲೈಡ್ ಸೆಕ್ಷನ್ಸ್ that imposed higher TDS or TCS rates on non-filers of income tax returns. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ನ ನಾನ್ ಫೈಲಿಂಗ್ ಮಾಡೋರಿಗೆ ಟಿ ಡಿ ಎಸ್ ಆಗಿರ್ಬೋದು, ಟಿ ಸಿ ಎಸ್ ರೇಟ್ಸ್ ಆಗಿರ್ಬೋದು ಹೈಯರ್ ಆಗಿ ನಾವು ಹೈ ಆಗಿ ಅಂದರೆ ಜಾಸ್ತಿ ನಾವು ಟ್ಯಾಕ್ಸ್ನ ನಾವು ಸೇವ್ ಮಾಡ್ಬೋದು. ವಿಚ್ ಕ್ಯಾನ್ ಬೆನಿಫಿಟ್ ಸೀನಿಯರ್ ಸಿಟಿಸನ್ ಬೆನಿಫಿಟ್ ಹೂ ಪೇ ಸ್ಟ್ರಗಲ್ ವಿತ್ ಫೈಲಿಂಗ್ ರಿಕ್ವೈರ್ಮೆಂಟ್ಸ್ಗೆ ಯಾರು ಸ್ಟ್ರಗಲ್ ಮಾಡ್ತಿರ್ತಾರೋ, ಮತ್ತು ಸೀನಿಯರ್ ಸಿಟಿಸನ್ ಬೆನಿಫಿಟಲ್ಲಿ ನಮಗೆ ಅದು ಟಿ ಡಿ ಎಸ್ ಆಗಿರ್ಬೋದು, ಟಿ ಸಿ ಎಸ್ ಕಂಪ್ಲೇನ್ಸ್ ಆಗಿರ್ಬೋದು ಸಿಂಪ್ಲಿಫಿಕೇಷನ್ನ ನಾವು ಮಾಡ್ಬೋದು. ನೆಕ್ಸ್ಟ್ ಬಂದು ಎಕ್ಸಮ್ಷನ್ ಫಾರ್ ಫೈಲಿಂಗ್ ರಿಟರ್ನ್ಸ್ನ ನಾವು ಏನೇನು ಎಕ್ಸಮ್ಷನ್ಸ್ ಇದೆ ಅಂತ ನೋಡೋಣ. ಸೀನಿಯರ್ ಸಿಟಿಸನ್ ಏಜಡ್ 75 ಇಯರ್ಸ್ ಆರ್ ಮೋರ್. ನಾವು ಸೀನಿಯರ್ ಸಿಟಿಸನ್ಸರು 75 ಇಯರ್ಸ್ ಆಗಿರಬೇಕು, ಮತ್ತು ಅಂದರೆ ಇನ್ನು 75ಗಿಂತ ಜಾಸ್ತಿ ಏಜ್ ಆಗಿರಬೇಕು. ದ ಓನ್ಲಿ ಪೆನ್ಷನ್ ಆ್ಯಂಡ್ ಇಂಟ್ರೆಸ್ಟ್ ಇನ್ಕಮ್ ಶೆಡ್ಯೂಲ್ ಬ್ಯಾಂಕಲ್ಲಿ ನಮಗೆ ಶೆಡ್ಯೂಲ್ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ಇನ್ಕಮ್ ಆಗಿರ್ಬೋದು, ಪೆನ್ಷನ್ ಆಗಿರ್ಬೋದು ರಿಸೀವ್ಡ್ ಮಾಡ್ತಿರ್ತಾರೋ ಅವ್ರಿಗೆ ಫೈಲಿಂಗ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಎಕ್ಸಮ್ಟ್ ಆಗಿರುತ್ತೆ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗ್ ಮಾಡೋದಕ್ಕೆ ಎಕ್ಸಮ್ಟ್ ಆಗಿರುತ್ತೆ. ಒಂದು ಓಲ್ಡ್ ಟ್ಯಾಕ್ಸ್ ರೆಜಿಮೇಲ್ ಬೆನಿಫಿಟ್ಸ್ ಏನು ಅವೈಲಬಲ್ ಇತ್ತು ಅಂತ ತಿಳ್ಕೊಳ್ಳೋಣ. ಸೆಕ್ಷನ್ 80 TDB ನಲ್ಲಿ ಡಿಡಕ್ಷನ್ ಆಫ್ 50,000 ಆನ್ ಇಂಟ್ರೆಸ್ಟ್ ಇನ್ಕಮ್ ಇತ್ತು. 50,000ವರೆಗೂ ಇಂಟ್ರೆಸ್ಟ್ ಇನ್ಕಮಲ್ಲಿ ಡಿಡಕ್ಷನ್ ಇತ್ತು. ಸೆಕ್ಷನ್ 80D ನಲ್ಲಿ ಡಿಡಕ್ಷನ್ ಆನ್ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್ ಅಪ್ ಟು 50,000ವರೆಗೂ, ಪ್ರೀಮಿಯಮಲ್ಲಿ ನಮಗೆ ಅಪ್ ಟು 50,000ವರೆಗೂ ಮೆಡಿಕಲ್ ಇನ್ಶೂರೆನ್ಸಲ್ಲಿ ಡಿಡಕ್ಷನ್ ಇತ್ತು ಸೀನಿಯರ್ ಸಿಟಿಸನ್ಸ್ಗೆ. ಸೆಕ್ಷನ್ 80DDB ಡಿಡಕ್ಷನ್ ಫಾರ್ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಸ್ಪೆಸಿಫೈಡ್ ಡಿಸೀಸಲ್ಲಿ ಇದ್ದರೆ ಅವ್ರ ಮೆಡಿಕಲ್ ಟ್ರೀಟ್ಮೆಂಟ್ಗಾಗಿರೋರಿಗೆ 1 lakhವರೆಗೂ ನಮಗೆ ಡಿಡಕ್ಷನ್ ಇದೆ. ಸೆಕ್ಷನ್ 24 ಸಬ್ಸೆಕ್ಷನ್ B ನಲ್ಲಿ ಡಿಡಕ್ಷನ್ ಆಫ್ 2 lakh ಆನ್ ಹೋಮ್ ಲೋನ್ ಇಂಟ್ರೆಸ್ಟಲ್ಲಿ ನಮಗೆ 2 lakhವರೆಗೂ ಡಿಡಕ್ಷನ್ ಇದೆ ಸೀನಿಯರ್ ಸಿಟಿಸನ್ಸ್ಗೆ. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.